ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಉಡುಪಿ ಸೈಡು ಬ್ರಾಹ್ಮಣರು ಮಾಡೋ ಚಿತ್ರಾನ್ನ ತೋರಿಸ್ತಾ ಇದ್ದೀನಿ. ಲಿಂಬೆಹಣ್ಣು ಹಾಕಿ ಚಿತ್ರಾನ್ನ ಮಾಡ್ತಾರೆ ಅವರು. ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ, ಅದರಿಂದ ನಿಮಗೂ ತೋರಿಸೋಣ ಅಂತ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಇದರಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೇನೆ ಫ್ರೆಂಡ್ಸ್. ಇದರಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಉದುರುದ್ರಾಗಿ ಬೇಯಿಸ್ಕೊಳ್ಬೇಕು ಚಿತ್ರಾನ್ನಕ್ಕೆ. ಯಾವಾಗಲೂ ಮುದ್ದೆ ಆದರೆ ಅದು ಸರಿಯಾಗಿ ಮಿಕ್ಸ್ ಆಗೋಲ್ಲ. ಇವಾಗ ನೋಡಿದೆ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಉದುರುದ್ರಾಗಿ. ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳಿ, ಚಿತ್ರಾನ್ನದ ಮಸಾಲೆ. ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಚಿತ್ರಾನ್ನದ್ದು. ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ, ಮತ್ತೊಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಮತ್ತೊಂದು ಅರ್ಧ ಸ್ಪೂನು ಕಡಲೆಬೇಳೆ. ನಾನು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಜಾಸ್ತಿ ಹಾಕ್ತೇನೆ, ಯಾಕೆಂದರೆ ನನ್ನ ಮಕ್ಕಳಿಗೆ ಕಡಲೆಬೇಳೆ ಉದ್ದಿನಬೇಳೆ ಜಾಸ್ತಿ ಇರಬೇಕು. ಅದಕ್ಕೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೊಳ್ಳಿ. ಮತ್ತು 1 ಕೆಂಪು ಮೆಣಸಿನ್ಕಾಯಿ ಹಾಕ್ತಾಯಿದ್ದೇನೆ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತೇವೆ ಖಾರಕ್ಕೆ, ಅದೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಬೇಕು. ಇದು ನೋಡಿ ಒಗ್ಗರಣೆ ಆಗ್ತಾಯಿದೆ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಂಬೆಹಣ್ಣಿದು ಚಿತ್ರಾನ್ನ ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ. ನೀವು ಸಡನ್ನಾಗಿ ಏನಾದರೂ ಟಿಫನ್ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳುವಾಗ ಮನೇಲಿ ನಿಂಬೆಹಣ್ಣಿದ್ರೆ ಸಡನ್ನಾಗಿ ಇದು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ನಾವು ಬೆಳ್ಳುಳ್ಳಿ ಎಲ್ಲ ಏನೂ ಹಾಕಲ್ಲ, ಹಾಗೆ ಮಾಡೋದು, ಬ್ರಾಹ್ಮಣರ ಸ್ಟೈಲಲ್ಲಿ ಮಾಡೋದು. ನೋಡಿ ಒಗ್ಗರಣೆ ಆಗ್ತಾ ಇದೆ. ಇದು ಸ್ವಲ್ಪ ಒಗ್ಗರಣೆ ಬಾಡ್ತಾ ಇದೆ ಅಂತ ಹೇಳುವಾಗ ನೀವು ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಕೆಲವರು ಕಡಲೆಬೇಳೆ ತುಂಬ ಹಾಕ್ಕೊಳ್ತಾರೆ, ನಾನು ಜಾಸ್ತಿ ಹಾಕಲ್ಲ. ಅದನ್ನು ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಬೇಕು ಅದನ್ನು. ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು. ದಿಢೀರ್ ಅಂತ ಮಾಡ್ಬೋದು. ನೀವು ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಟಿಫನ್ ಏನು ಮಾಡೋದು ಅಂತ ಹೇಳಿದರೆ ದಿಢೀರಂತ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಇವಾಗ ಇದು ಬಾಡ್ತಾ ಇದೆ. ಇದು ಬಾಡ್ತಾ ಇರುವಾಗ ನೀವು ಸ್ವಲ್ಪ ಅದಕ್ಕೆ ನಾನು ಕರಿಬೇವು ಕೂಡ ಹಾಕ್ತೇನೆ. ಇವಾಗ ಇದು ಸ್ವಲ್ಪ ಬಾಡ್ತಾ ಇರುವಾಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತೇನೆ, ಒಂದು ಅರ್ಧ ಸ್ಪೂನು. ನಾನು ಅರಿಶಿನ ಸ್ವಲ್ಪ ಲೇಟಾಗಿ ಹಾಕ್ತೇನೆ. ಕೆಲವರೆಲ್ಲ ಮೊದಲೇ ಹಾಕ್ತಾರೆ ಒಗ್ಗರಣೆ ಇಟ್ಟು ಕೂಡಲೇ. ನಾನು ಲಾಸ್ಟಲ್ಲಿ ಹಾಕ್ತೇನೆ ಸ್ವಲ್ಪ. ಇಲ್ಲಾಂದರೆ ಅರಿಶಿನದೊಂಥರ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತದೆ ಜಾಸ್ತಿ ಬಿಸಿ ಆದರೆ. ನೋಡಿ ಕಾಯ್ತಾ ಇದೆ ಇದು. ಇವಾಗ ನೋಡಿ ಕಡಲೆ ಬೀಜ ಎಲ್ಲ ಫ್ರೈ ಆಗಿದೆ. ಇವಾಗ ನಾನು ಅದಕ್ಕೊಂದು 4 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ನೀವು ಖಾರ ನೋಡ್ಕೊಂಡು ಹಾಕಿ ಎಷ್ಟು ಬೇಕು ಅಂತ. ಕೆಲವು ಹೇಗೆ ಅಂದರೆ ಹಸಿಮೆಣಸಿನ್ಕಾಯಿ ಖಾರ ಇರುತ್ತೆ, ಕೆಲವು ಹಸಿಮೆಣಸಿನ್ಕಾಯಿ ಖಾರನೇ ಇರಲ್ಲ. ಅದರಿಂದ ಗೊತ್ತೇ ಆಗಲ್ಲ ಅದು ಖಾರ ಇರುತ್ತೋ ಇಲ್ವೋ ಅಂತ. ಅದು ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ನೀವು ಚೆನ್ನಾಗಿ ಬಾಡಿಸ್ಬೇಕು. 4 ಹಾಕಿದ್ದೇನೆ ನಾನು. ಇದು ಸ್ವಲ್ಪ ಜಾಸ್ತಿ ಮೀಡಿಯಮ್ ಖಾರ ಇದೆ, ಜಾಸ್ತಿ ಖಾರ ಏನಿಲ್ಲ. ನೋಡಿ ಹೇಗಾಗಿದೆ. ಈಗ ಲಾಸ್ಟಲ್ಲಿ ನಾವು ಆಫ್ ಮಾಡೋ ಮೊದಲು ಅದಕ್ಕೊಂದು 1 ಸ್ಪೂನು ಸಕ್ಕರೆ ಹಾಕ್ತೇವೆ ನಾವು. ಸಕ್ಕರೆ ಹಾಕೋದ್ರಿಂದ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಸಿಹಿ ಅಂಶನೂ ಬೀಳುತ್ತಲ್ಲ ಅದಕ್ಕೆ. ಕೆಲವರು ಹಾಕಲ್ಲ, ಆದರೆ ನಾನು ಹಾಕ್ತೇನೆ. ಅದೇ ಸಕ್ಕರೆ ಹಾಕಿದ್ಮೇಲೆ ಆನ್ ಇರಬಾರ್ದು, ಆಫ್ ಮಾಡಬೇಕು. ನೀವು ಆಫ್ ಮಾಡಿದ್ಮೇಲೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈಗ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇವಾಗ ಇದನ್ನು ನಾವು ಅನ್ನಕ್ಕೆ ಮಿಕ್ಸ್ ಮಾಡಬೇಕು. ಮಸಾಲೆ ಇದಕ್ಕೆ ಹಾಕಿದ್ದೇನೆ, ಈಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋ ಟೈಮಲ್ಲಿ ಇದಕ್ಕೊಂದು ಸ್ಪೂನು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ನೋಡ್ಕೊಂಡು ಹಾಕಿ, ಉಪ್ಪು ಜಾಸ್ತಿ ಆದರೂ ಕಷ್ಟ. ನಾನು 1ರಿಂದ 1.5 ಸ್ಪೂನ್ ಹಾಕ್ತಾ ಇದ್ದೇನೆ ಪುಡಿ ಉಪ್ಪು. 1.5 ಸ್ಪೂನ್ ಉಪ್ಪು ಹಾಕಿದ್ಮೇಲೆ 1 ನಿಂಬೆಹಣ್ಣಷ್ಟು ಹುಳಿ ಹಾಕಬೇಕಿದು. ನಿಂಬೆಹಣ್ಣು ರಸ ಹಾಕಬೇಕು ಇದಕ್ಕೆ. ನಾನು ರಸ ತೆಗೆದು ಇಟ್ಕೊಂಡಿದ್ದೇನೆ ನೋಡಿ. ಒಂದು ರಸ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಿಮ್ಗೆ ಎಲ್ಲಾದರೂ ಪಿಕ್ನಿಕ್ಕು ಅಥವಾ ಟ್ರಾವೆಲಿಂಗ್ ಎಲ್ಲಾದರೂ ಹೋಗಬೇಕು ಅಂದರೆ ಇದನ್ನು ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಮಸಾಲೆ ರೆಡಿ ಮಾಡ್ಕೊಂಡು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸೌಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ನೀವು ಒಂದು ಸ್ವಲ್ಪ ಹೊತ್ತಾದಮೇಲೆ
ಒಂದು 10 ನಿಮಿಷ ಹಾಗೆ ಇಡಿ. 10 ನಿಮಿಷ ಆದಮೇಲೆ ನೀವು ಉಪ್ಪು ಮತ್ತು ಹುಳಿ ಮತ್ತೆ ನೋಡಿ, ಯಾಕೆಂದರೆ ಇದು ಅನ್ನ ಚಿತ್ರಾನ್ನ ಮಾಡುವಾಗ ನಾವು ಎಲ್ಲ ಅದು ಎಳ್ಕೊಂಡಿರುತ್ತೆ. ನೀವು ಒಂದು ಅರ್ಧ ಗಂಟೆ 10 ನಿಮಿಷ ಬಿಟ್ಟು ತಿನ್ಲಿಕ್ಕೆ ಹೋದರೆ ಅದರಲ್ಲಿ ಉಪ್ಪು ಹುಳಿ ಏನೂ ಇಲ್ಲದಾಗಿರುತ್ತೆ. ಅದರಿಂದ ನೀವು ಒಂದು 10-15 ನಿಮಿಷ ಬಿಟ್ಟು ಮತ್ತೆ ಅದನ್ನು ಚೆಕ್ ಮಾಡಬೇಕು, ಉಪ್ಪು ಹುಳಿ ಇದೆಯಾ ಅಂತ. ಇಲ್ಲ ಅದು ಕಮ್ಮಿ ಬಂದಿದ್ರೆ ಮತ್ತೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ, ಮೊದಲೇ ಹಾಕಲಿಲ್ಲ. ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಮತ್ತೆ ಒಂದ್ಸಲ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿದ್ದೀನಿ. ಇದು ಉಡುಪಿ ಕಡೆ ಮಾಡೋದು ಸ್ಟೈಲ್, ಇದು ಬ್ರಾಹ್ಮಣರ ಮನೇಲಿ ಇದೇ ರೀತಿ ಮಾಡೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಮೆಥಡು, ಈಸಿಯಾಗಿ ಮಾಡ್ತಾರೆ. ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದೇ ರೀತಿ ಇನ್ನೊಂದು ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.